ಎವ್ರಿವನ್, ವೆಲ್ಕಮ್ ಟು ಹೌಸ್ ಆಫ್ ನಿಕ್ಕಿ ರೇಕ್. ನಾನು ಆಸ್ಟ್ರೇಲಿಯಾಗೆ ರೀಸೆಂಟಾಗಿ ಮೂವ್ ಆದೆ. ಸೊ ಆಸ್ಟ್ರೇಲಿಯಾದಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತಿರೋ ಫಸ್ಟ್ ಹಬ್ಬ ಇದು. ಅದು ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಈ ಸಲ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಲಕ್ಷ್ಮೀ ದೇವಿಗೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡೆ. ಡೆಕೋರೇಷನ್ಗೆ ಅಂತ ಸ್ವಲ್ಪ ಹ್ಯಾಂಡ್ಮೇಡ್ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೆ. ಎಲ್ಲನೂ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೂ ರೆಡಿ ಮಾಡಿಕೊಂಡೆ. ಹಾಗೆ ನೈವೇದ್ಯಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ತಿಂಡಿಗೂ ಮಾಡಬೇಕಿತ್ತು. ಬಿಕಾಸ್ ಇವತ್ತು ನನಗೆ ಲೀವ್ ಇರಲಿಲ್ಲ. ಇದೆಲ್ಲ ಮಾಡಿ ನಾನು ಮತ್ತೆ ವರ್ಕಿಗೆ ಕೂರಬೇಕಿತ್ತು. ಸೊ ಹಾಗಾಗಿ ನೈವೇದ್ಯಕ್ಕೆ ಏನೇನು ಬೇಕು ಅಂತೆಲ್ಲ ಅದನ್ನು ರೆಡಿ ಮಾಡಿಕೊಂಡೆ. ಜಾಸ್ತಿ ಏನು ಮಾಡಿರಲಿಲ್ಲ. ಸ್ವೀಟ್ ಪೊಂಗಲ್ ಮತ್ತು ಕೋಸಂಬರಿ ಮಾಡಿದ್ದೆ, ಸಿಂಪಲ್ಲಾಗಿ ಮಾಡಿಕೊಂಡು. ಅದೆಲ್ಲ ರೆಡಿ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡಿಸಿ ಹಾಗೆ ಏನೇನು ಪೇಂಟಿಂಗ್ಸ್ ಮಾಡಿದ್ವೋ ಅದನ್ನೆಲ್ಲ ಡೆಕೋರೇಷನಿಂಗ್ ಮಾಡಿ ಸೆಟ್ ಮಾಡಿ ಎಲ್ಲ ಪ್ರಿಪ್ರೇಷನ್ನು ಮಾಡಿಕೊಂಡೆ. ನಮ್ಮ ಇಂಡಿಯಾದಲ್ಲಿ ಸಿಗೋ ಥರ ಫ್ಲವರ್ಸ್ ಎಲ್ಲ ಜಾಸ್ತಿ ವೆರೈಟೀಸ್ ಏನೂ ಸಿಗಲ್ಲ. ಏನು ಸಿಗುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಈವನ್ ಫ್ರೂಟ್ಸು ಅಷ್ಟೇ. ಏನೇನು ಫ್ರೂಟ್ಸ್ ಸಿಕ್ತೋ ನಿಯರ್ ಬೈ ನನಗೆ ಏನೇನು ಸಿಕ್ತೋ ಅದನ್ನೆಲ್ಲ ತೊಗೊಂಡು ಬಂದು ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಆದಮೇಲೆ ಪೂಜೆ ಎಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು ನನ್ನ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೇಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ.